ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೊಸಬಾಳು ಸೊಗಸೆಂದುಕೊಂಡೆ ಈ ಮನೆಗೆ ಚೆನ್ನಾಗಿಲ್ಲ. ಹಬ್ಬ 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 ಹಬ್ಬ. ಈ ಮನೇಲಿ ಒಬ್ರಿಗೂ ಜವಾಬ್ದಾರಿನೇ ಇಲ್ಲ. ಮದ್ವೆ ಇನ್ನೊಂದು ವಾರ ಇದೆ ಅಂತ ಈ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಇವ್ರಂತೂ ಯಾವ ಕೆಲಸನೂ ಮಾಡಲ್ಲ, ಮಾಡೋದೊಂದೇ ಕೆಲಸ. ಯಾವಾಗ ನೋಡಿದ್ರು ಪಂಚಾಂಗ ಇಟ್ಕೊಂಡು ಕೂತಿರೋದು. ರೀ, ಆ ಪಂಚಾಂಗನ ಸೈಡ್ಗೆ ಇಟ್ಬಿಟ್ಟು ಬಂದು ಸಹಾಯ ಮಾಡ್ರಿ. ಸ್ವಲ್ಪ ಇರೇ ಬರ್ತೀನಿ. ಅಮ್ಮ, ಈ ಮನೆ ತುಂಬಾ ಜನ ಇದೀವಿ, ಆದ್ರೆ ಕೆಲ್ಸ ಅಂದ್ರೆ ಮತ್ತೊಂದ್ ಜನ ಇರಲ್ಲ. ಯಾಕಿರಲ್ಲ? ನಾನಿದ್ದೀನಲ್ಲ. ಈ ಶ್ರೀವಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಟೆನ್ಷನ್? ಮಾವ, ನೀವ್ ಆರಾಮಾಗಿ ಕುತ್ಕೊಳ್ಳಿ. ಏನೇ ಕೆಲ್ಸ ಇದ್ರು ನಾನ್ ಮಾಡ್ತೀನಿ. ಅತ್ತೆ, ಏನ್ ಮಾಡ್ಲಿ ಹೇಳಿ? ಶ್ರೀವಲ್ಲಿ, ನೀನ್ ಯಾಕಮ್ಮ? ಅಯ್ಯೋ 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 ಅಯ್ಯೋ, ಶ್ರೀವಲ್ಲಿ ಶ್ರೀವಲ್ಲಿ ಅಂದ್ರೆ ಯಾರು? ಈ ಮನೆ ಭಾಗ್ಯಲಕ್ಷ್ಮಿ. ನೀನು ಮನೆ ಒಳಗೆ ಹೆಜ್ಜೆ ಇಡ್ತಿದ್ದ ಹಾಗೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹೇಳಿ ಹಾಡು ಹೇಳಿ ಒಳಗಡೆ ಕಾರ್ಕಬೇಕು. ಬಿಟ್ರೆ ಮನೆ ಸೊಸೆ ಹತ್ರ ಯಾರಾದ್ರೂ ಕೆಲಸ ಮಾಡಿಸ್ತಾರ? ಅಯ್ಯೋ ಕಾಂತಮ್ಮಮ್ಮಿ, ಇದು ನಮ್ಮನೆ ಅಲ್ವಾ? ನಮ್ಮನೇಲಿ ನಾನ್ ಕೆಲ್ಸ ಮಾಡ್ಬಾರ್ದಾ? ನೀವೇ ಹೇಳಿ. ಅಯ್ಯೋಯ್ಯೋ, ನನ್ನ ದೇವತೆ ಕಣಮ್ಮ ನೀನು. ಇಲ್ಲಿ ಕೈ ತೋರ್ಸು. ಅಯ್ಯೋ 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 ಅಯ್ಯೋ, ಎಷ್ಟು ಮೃದುವಾಗಿದೆ ನಿನ್ನ ಕೈಗಳು. ಈ ಕೈಗಳಿಂದ ಕೆಲಸ ಮಾಡಿಸ್ಬಾರ್ದು. ನೀನು ಒಂಥರ ಈ ಬಂಗಾರದ ಬೊಂಬೆ ಕಣಮ್ಮ, ಬಂಗಾರದ ಬೊಂಬೆ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ. ಶ್ರೀವಲ್ಲಿ ನೋಡಿದ್ರೆ ಸಾಕು ವರ ವರ ಅಂತ ಉರಿದು ಬೀಳ್ತಿದ್ಲು. ಈಗ ನೋಡಿದ್ರೆ ಇವಳು ಮಮ್ಮಿ ಅಂತಾಳೆ, ಅವಳು ಇವನ್ನ ಇಟ್ಕೊಂಡು ಮುದ್ದಾಡ್ತಾವಳೆ. ಅಮ್ಮ, ನಮ್ಮತ್ತೆ ಏನೋ ಮಸ್ಲತ್ ಮಾಡ್ತಿದಾರಮ್ಮ. ಮಿಸ್ಟರ್ ಪೃಥ್ವಿರಾಜ್, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ಇಷ್ಟಕ್ಕೆ ನೀವು ಕೋಪ ಮಾಡ್ಕೊಂಡ್ಬಿಟ್ರೆ ಹೇಗೆ? ಇನ್ನು ತುಂಬಾ ವಿಷಯ ಹೇಳೋದಿದೆ. ಆ ಶ್ರಾವಣಿ ಹುಟ್ಟದಾಗಿಂದ ತಾಯಿ ಮುಖಾನೇ ನೋಡ್ಲಿಲ್ಲ, ತಂದೆ ಪ್ರೀತಿನೂ ಸಿಕ್ಕಿಲ್ಲ. ಹಾಗಾಗಿ ಅವಳು ನನ್ನ ಮಾತು ಕೇಳ್ಕೊಂಡು ಮನೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇಲ್ಲ, ಅವಳು ಹಾಗೆ ಬೆಳೀಲೇ ಇಲ್ಲ. ಎಷ್ಟೇ ಆದ್ರೂ ನಂದಿನಿ ರಕ್ತ ತಾನೇ ಇವಳ ಮೈಯಲ್ಲಿ ಹರಿತಿರೋದು. ತಾಯಿ ಎಷ್ಟು ಹಠವಾದಿನೋ ಮಗಳು ಅಷ್ಟೇ ಹಠ ಮಾಡ್ತಾಳೆ. ನಿಧಾನವಾಗಿ ನನ್ನನ್ನೇ ಎದುರಾಕೊಳ್ಳೋಕೆ ನೋಡಿದ್ಲು. ಆದ್ರೆ ಮನಸ್ಸಲ್ಲಿ ವಿಷ ತುಂಬಿಕೊಂಡು ತನ್ನನ್ನ ನಂಬಿರೋರು ಬೆನ್ನ ಹಿಂದೆ ನಿಂತ್ಕೊಂಡು ಅವರಿಗೆ ಚೂರಿ ಹಾಕೋರಿರ್ತಾರಲ್ಲ, ಅಂಥವ್ರ ಮನೆಗೆ ಮಾತ್ರ ನಾನು ಸೊಸೆ ಆಗೋಗಲ್ಲ. ಅವಳಿಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಅವಳು ನನ್ನ ಮೇಲೆ ಕಣ್ಣಿಟ್ಟಿದ್ದಾಳೆ. ಆದ್ರೆ ನನ್ನ ಮೇಲೆ ಕಣ್ಣಿಟ್ರೆ ಏನಾಗುತ್ತೆ ಅಂತ ನಿನಗೀಗಾಗ್ಲೇ ಗೊತ್ತಾಗಿದೆ ಅಲ್ವಾ? ನಂದಿನಿ ಕತೆ ಮುಗಿಸ್ದೆ. ನಿನ್ನ ಸಾಯಕ್ಕೂ ಬಿಡದೆ ಬದುಕಕ್ಕೂ ಬಿಡದೆ ಈ ಸ್ಥಿತಿಗೆ ತಂದಿದ್ದೀನಿ. ಇನ್ನ ಶ್ರಾವಣಿನ ನಾನು ಸುಮ್ಮನೆ ಬಿಟ್ಬಿಡ್ತೀನ? ನಂದಿನಿಗಾದ ಗತಿನೇ ಅವಳಿಗೂ ಆಗತ್ತೆ. ಬೇಡ ವಿಜಯ, ನಾನು ನಿನ್ನ ಕೊಲ್ಲದೆ ಬಿಡಲ್ಲ. ಅಯ್ಯೋ, ಆಗ್ಲೇ ಹೇಳ್ದೆ, ನಡಿದೇ ಇರೋ ಕತೆನ ಎಷ್ಟ್ ಸಲ ಹೇಳ್ತೀಯ? ನನಗೂ ಕೇಳಿ ಕೇಳಿ ಬೇಜಾರಾಗೋಗಿದೆ. ಮಿಸ್ಟರ್, ನೀನ್ ಹೇಳದ್ ಯಾವುದೂ ಆಗಲ್ಲ, ಆದ್ರೆ ನಾನ್ ಹೇಳೋದು ಎಲ್ಲ ಆಗತ್ತೆ. ಆ ಶ್ರಾವಣಿನು ನರ್ಕದ ಕಡೆ ಹೆಜ್ಜೆ ಇಡ್ತಿದ್ದಾಳೆ. ಇನ್ನು ಸ್ವಲ್ಪ ದಿನದಲ್ಲೇ ಅವಳು ಬಾಳಿಗೂ ನಾನು ಬೆಂಕಿ ಹಚ್ತೀನಿ. ಆ ವಿಷಯನ ನಾನು ಫಸ್ಟ್ ನಿನಗೆ ಬಂದು ಹೇಳೋದು. ಆಕ್ಚುಲಿ ಇನ್ನು ಒಂದು ಸ್ವಲ್ಪ ದಿನದಲ್ಲೇ ನಿನಗೆ ಒಂದು ಸೂಪರ್ ಸರ್ಪ್ರೈಸ್ ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಮಿಸ್ಟರ್ ಪೃಥ್ವಿರಾಜ್. ಬೇಡ ವಿಜಯ, ನನ್ನನ್ನು ಕೊಂದ್ಬಿಡು, ನನ್ನನ್ನು ಸಾಯಿಸ್ಬಿಡು. ಒಂದೇ ಒಂದು ತೊಟ್ಟು ವಿಷ ಕೊಟ್ಬಿಡು. ನೋ 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 ನೋ,
ನಿನ್ನನ್ನ ಸಾಯಿಸ್ತೀನ ನಾನು ಹ? ಅಲ್ಲ ನಿನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ರೆ ಯಾವತ್ತೂ ಸಾಯಿಸ್ಬಿಡ್ತಿದ್ದೆ. ನಾನು ಆ ಮನೆಯವ್ರಿಗೆ ಕೊಡೋ ಹಿಂಸೆಗಳನ್ನೆಲ್ಲ ಒಬ್ರ ಹತ್ರ ಬಂದು ಹೇಳ್ಕೊಳ್ಳೋದು ಬೇಡವಾ? ನಾನು ಅವ್ರಿಗೆ ಕೊಡೋ ಹಿಂಸೆನ ನಿನಗ್ ಬಂದು ಹೇಳಿದಾಗ ನೀನು ವಿಲ ಅಂತ ಒದ್ದಾಡ್ತಿಯಲ್ಲ, ಅದು ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಎನಿವೇಸ್, ಸತ್ಯದಲ್ಲೇ ಅವಳ ಬಾಳಿಗೆ ಬೆಂಕಿ ಇಡ್ತೇನಲ್ಲ, ಆ ವಿಷಯನ ಬಂದು ನೀನು ಹೇಳ್ತೀನಿ. ಅಲ್ಲಿವರೆಗೂ ನಿನ್ ಜೀವನ ಗಟ್ಟಿಯಾಗಿ ಹಿಡ್ಕೊಂಡಿರು. ಬೇಡ ವಿಜಯ, ಬೇಡ. ಆ ಮಗುಗೇನು ಮಾಡಬೇಡ, ಆ ಕಂದಮ್ಮಂಗೇನು ಮಾಡಬೇಡ ವಿಜಯ. ವಿಜಯ, ಆ ಕಂದಮ್ಮಂದೇನು ತಪ್ಪಿಲ್ಲ. ನನ್ಗೆ ಮೊದಲೇ ಡೌಟ್ ಇತ್ತು, ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ನಿನ್ ಪ್ರೀತಿ ಎಲ್ಲ ಬರೀ ಸುಳ್ಳು. ಅದಕ್ಕೆ ನಾನು ಮೆಸೇಜ್ಗೆಲ್ಲ ಲೇಟಾಗಿ ರಿಪ್ಲೈ ಮಾಡ್ತಿದ್ದೆ ಅಲ್ವಾ? ರಾತ್ರಿ ಎಲ್ಲ ಆನ್ಲೈನಲ್ಲಿ ಇದ್ರು ನನಗೆ ನೀನು ಮೆಸೇಜೇ ಮಾಡ್ತಿರ್ಲಿಲ್ಲ. ಆದ್ರೆ ನಿನ್ ಪ್ರೀತಿ ಸುಳ್ಳು ಅನ್ನೋದು ಇವಾಗ ಪ್ರೂವ್ ಆಗೋಯ್ತು. ಗೆಟ್ ಲಾಸ್. ರೇವತಿ ನಿಂತ್ಕೋ ರೇವತಿ, ನನ್ನ ಮಾತು ಕೇಳು ರೇವತಿ. ಕೈ ನೋವ್ತೈತು ರೇವತಿ ನಿಂತ್ಕೋ ರೇವತಿ. ಅಲ್ಲ ಮೇಡಮ್, ಇದಕ್ಕಿದಂಗೆ ಅವ್ರಿಬ್ರಿಗೆ ಏನಾಯ್ತು ಹಂಗೆ ಹೊಡೆದ್ಬಿಟ್ಲಲ್ಲ? ಎಲ್ರು ನಿಂತರ ಇರಕ್ ಸಾಧ್ಯನಾ ಸುಬ್ಬು? ನಂತರನ ಅಂದ್ರೆ ಅಲ್ಲ, ಅವ್ರ ಜಗಳ ಆಡೋದಕ್ಕೂ ನಂತರ ಇರೋದಕ್ಕೂ ಏನ್ ಮೇಡಮ್ ಸಂಬಂಧ? ಅರ್ಥನೇ ಆಗ್ತೀರಾ ನನಗೆ? ಹೌದಪ್ಪ, ನಿನಗೇನು ಅರ್ಥ ಆಗಲ್ಲಪ್ಪ. ಅರ್ಥ ಆದ್ರೂ ಅದನ್ನ ಹೇಳ್ಕೊಳ್ಳೋದು ಇಲ್ಲ. ಈಗ ಹೇಳ್ಕೊಳಕ್ಕೆ ಅಂತಾನೆ ಈ ದಾರಿ ಇರೋದು, ಈ ಮೆಟ್ಲಿರೋದು. ನಡಿ ನೀನ್ ಸುಮ್ನೆ. ಆಯ್ತಾಯ್ತು, ನೀವ್ ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ಓ, ಈ ಮೆಟ್ಲು ಹತ್ತುವಾಗ ಎಲ್ಲ ಹುಡುಗಿರಿಗೂ ಕೋಪ ಬರುತ್ತೋ ಏನೋ? ಹಾಗೆಲ್ಲ ಏನು ಇಲ್ಲ ಸುಬ್ಬು. ಈಗ ನೋಡು, ನೀನು ತುಂಬಾ ಪ್ರಾಮಾಣಿಕ, ಶಿಸ್ತಿನ ಸಿಪಾಯಿ, ಒಳ್ಳೆ ನಿಯತಿರೋನು, ಒಳ್ಳೆ ಮನ್ಸಿರೋನು. ಆದ್ರೆ ಇದ್ರ ಜೊತೆ ಮನ್ಸಲ್ಲಿ ಪ್ರೀತಿ, ಒಂದು ರೊಮ್ಯಾಂಟಿಕ್ ಆಂಗಲ್ ಅಂತ ಇರುತ್ತಲ್ವಾ ಸುಬ್ಬು? ರೊಮ್ಯಾಂಟಿಕ್ಕಾ? ಅಂಥದ್ದೆಲ್ಲ ನನ್ನ ತಲೆಗೆ ಹೋಗಲ್ಲ ಮೇಡಮ್. ಅದೆಲ್ಲ ಇತ್ತೀಚೆಗೆ ಬಂದಿರೋ ಶೋಕಿಗಳಷ್ಟೇ. ಮುಂಚೆ ಹುಡುಗ ಹುಡುಗಿರು ಹಂಗೆ ಇರ್ತಾ ಇದ್ರಾ? ಏನೂ ಇಲ್ಲ. ಹುಡುಗ ಹತ್ರ ಹೋದ್ರೆ ಹುಡುಗಿರು ದೂರ ದೂರ ಅಲ್ಲೇ ನಿಲ್ಲು ನನ್ನ ದೇವರೇ ಅಂತ ಹಾಡ್ತಾ ಇದ್ರು. ನಮ್ಮ ಹುಡುಗರಂತೂ ಪ್ರೇಮ ಪ್ರೀತಿ ನನ್ನ ಉಸಿರು ಅಂತ ಹಾಡೋರು ಮೇಡಮ್. ಆಗ ಪ್ರೀತಿ ಎಲ್ಲ ಹೆಸರಲ್ಲಿ ಉಸಿರಲ್ಲಿ ಇರ್ತಾ ಇತ್ತು ಮೇಡಮ್. ಆದರೆ ಈಗ ಈಗ ಏನ್ ಸುಬ್ಬು? ಈಗ ಏನಿಲ್ಲ ಬಿಡಿ ಮೇಡಮ್. ಪ್ರೀತಿನ ಜನ ಹೇಗೆಲ್ಲ ಉಪಯೋಗಿಸ್ತಾರೆ ಅಂತ ಹೇಳಕ್ ಹೊರಟಿದೆ ಅಷ್ಟೇ. ಈಗೆಲ್ಲ ರೋಡಲ್ಲಿ ಶೋಕಿ ಮಾಡೋದನ್ನ ರೊಮ್ಯಾನ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ಪ್ರೇಮಿಗಳಿಬ್ರು ಫಿಸಿಕಲಿ ಹತ್ರ ಆಗ್ಬಿಟ್ರೆ ರೊಮ್ಯಾನ್ಸ್ ಅಲ್ಲ ಮೇಡಮ್. ರೊಮ್ಯಾನ್ಸ್ ಅಂದ್ರೆ 2 ಕಣ್ಗಳ ಹತ್ರ ಆಗ್ಬೇಕು, 2 ಮನ್ಸುಗಳ ಹತ್ರ ಆಗ್ಬೇಕು, 2 ಹೃದಯಗಳ ಹತ್ರ ಆಗ್ಬೇಕು, 2 ಆತ್ಮಗಳ ಹತ್ರ ಆಗ್ಬೇಕು. ಆಗ ಪ್ರೀತಿ ಪರಮಾತ್ಮ ಅನ್ನೋ ಫೀಲ್ ಬರುತ್ತೆ. ಆಯ್ತಪ್ಪ ಆಯ್ತು, ಹೀಗೆಲ್ಲ ಒಂದಾಗ್ಬೋದು ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಲ್ಲಿ ನೋಡು, ಅಜ್ಜಿ ನಿಧಾನವಾಗಿ ಬರ್ತಾ ಇದ್ದಾರೆ. ಆದ್ರೆ ನೀನು ಅವ್ರಕ್ಕಿಂತ ನಿಧಾನ, ಅವ್ರಕ್ಕಿಂತ ಹಿಂದೆ ಇದೆಯಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.